ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಆ್ಯಂಕರ್ಸ್ ಇಬ್ಬರು ಬಂದಿದ್ದಾರಲ್ವ, ಅವರು ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ. ಅಂದರೆ ಈ ಫಿನಾಲೆ ಟೈಮಲ್ಲಿ ಈ ಥರ ಕ್ವಶನ್ಸ್ ಕೇಳೋದ್ರಿಂದ ಅವರು ಹೆಂಗೆ ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಈಸಿ ಆಗುತ್ತೆ ಜನಕ್ಕೆ ಅಂತಲೇ ಹೇಳ್ಬೋದು. ಇವಾಗ ಜಾಹ್ನವಿ ಅವರು ಇದ್ದಾರಲ್ವ ಆ್ಯಂಕರ್, ಅವರು ಸಂಗೀತ ಅವ್ರಿಗೆ ಒಂದು ಕ್ವಶನ್ ಕೇಳಿದರು. ಏನಪ್ಪ ಅಂತಂದರೆ, ಪ್ರತಾಪ್ ಅವ್ರಿಗೆ ಜನ ಬೆಂಬಲ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವ್ರನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಅಂಥೇಳಿ ಮಾಡ್ಕೊಂಡ್ರಾ ಅಂಥೇಳಿ, ನಿಮ್ಮದು ಈ ಒಂದು ಇದು ಸ್ಟ್ರಾಟಜಿನ ಅಂಥೇಳಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕ್ವಶನ್ಗೆ ಸಂಗೀತ ಅವರು, ಇಲ್ಲ ನಾನು ಈ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ನಾನು ಯಾವ ಸ್ಟ್ರಾಟಜಿ ಮಾಡ್ಕೊಂಡೇ ಬಂದಿಲ್ಲ ಅಂಥೇಳಿ ಅವರು ಹೇಳಿದ್ರಲ್ವ. ಅದಕ್ಕೆ ಜನ ಯಾವ ಥರ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸಂಗೀತ ಪ್ರತಾಪ್ ಜೊತೆ ಮೊದಲನೇ ವಾರದಿಂದನೂ ಚೆನ್ನಾಗಿದ್ದಾರೆ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ನಿಮಗೂ ಗೊತ್ತಿದೆ ಅಲ್ವಾ, ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಅಂದರೆ ಅಸಮರ್ಥರಾಗಿ ಒಳಗೆ ಹೋದ್ರಲ್ವ, ಅವಾಗಿಂದನೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಅವಾಗಿಂದ ಕೂಡ ಜಗಳಗಳಾಡ್ತಾರೆ ಮತ್ತು ಒಂದಾಗ್ತಾರೆ, ಜಗಳಗಳಾಗ್ತಾರೆ ಮತ್ತು ಆಗ್ತಾರೆ ಅಂತಲೇ ಹೇಳ್ಬೋದಲ್ವ. ತುಂಬ ಚೆನ್ನಾಗಿದ್ದಾರೆ ಇವರು. ಮೊದಲನೇ ವಾರದಿಂದ ಕೂಡ ತುಂಬ ಚೆನ್ನಾಗಿದ್ದಾರೆ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿನಿಂದಲೂ ಸಂಗೀತ ಪ್ರತಾಪ್ ಒಳ್ಳೆ ಬಾಂಡ್ ಇತ್ತು ಬಿಡಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಈಗ ಜಾಹ್ನವಿಯವರು ಈ ಥರ ಕ್ವಶನ್ ಕೇಳಿದಾರಲ್ವ, ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮೊದಲನೇ ವಾರದಿಂದ ಕೂಡ ಇವರ ಇಬ್ಬರು ಒಂದು ಬಾಂಡಿಂಗ್ ಏನಿತ್ತು ಅದು ತುಂಬ ಚೆನ್ನಾಗೇ ಇದೆ ಬಿಡಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಯಾರೇ ಇರಲಿ ಯಾರೇ ಬರಲಿ ನಮ್ಮ ಸಂಗಿ ರೇಂಜಿಗೆ ಯಾರಿಲ್ಲ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಸಂಗೀತ ಅವರ ಒಂದು ರೇಂಜಿಗೆ ಯಾರಿಲ್ಲ ಬಿಡಿ, ಯಾರನ್ನ ಬರಲಿ ಯಾರನ್ನ ಹೋಗಲಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸಂಗೀತಗೇನು ಜನ ಬೆಂಬಲ ಕಡಿಮೆ ಇಲ್ಲ ಅನ್ನೋದು ನಿಮಗೆ ನೆನಪಿರಲಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರಿಗಷ್ಟೇ ಜನ ಬೆಂಬಲ ಅಲ್ಲ, ಸಂಗೀತ ಅವ್ರಿಗೇನು ಕಮ್ಮಿ ಇಲ್ಲ ಜನ ಬೆಂಬಲ, ಅವ್ರಿಗೂ ಕೂಡ ತುಂಬಾ ಇದೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಜಾಹ್ನವಿ ಅವರಿಗೆ ಹಾಕಿದ್ದಾರೆ. ಸಂಗೀತ ಫಸ್ಟ್ ಡೇ ಇಂದಾನು ಅವನ ಜೊತೆ ಇರೋದು ಇವಳು ಮಾತ್ರ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರ ಜೊತೆ ಫಸ್ಟ್ ದಿಂದ ಕೂಡ ಯಾರ ಜೊತೆಗಿದ್ದಾರಪ್ಪ ಅಂತಂದರೆ ಅವ್ರು ಸಂಗೀತ ಅವರೇ. ಇದು ನೆನಪಿರ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಜನ. ಆಮೇಲೆ ಅವರೊಬ್ಬರೇ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಗೊತ್ತೇ ಇದೆ ಅಲ್ವಾ, ಪ್ರತಾಪ್ ಅವ್ರನ್ನ ಜಾಸ್ತಿ ಹೇಟ್ ಮಾಡಿದ್ದವರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡಿದವರು ಇದ್ದಾರೆ. ಆದರೆ ಸಂಗೀತ ಅವರು ಆ ಥರ ಏನು ಅಷ್ಟೊಂದು ಟಾರ್ಗೆಟ್ ಮಾಡೋದಾಗಲಿ ಹೇಟ್ ಮಾಡೋದಾಗಲಿ ಮಾಡೇ ಇಲ್ಲ. ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಏನು ಅನ್ಸುತ್ತೆ ಅವಾಗ ಹೇಳ್ಬಿಡ್ತಾರ, ಮತ್ತು ಆಮೇಲೆ ಒಂದಾಗ್ತಾರ. ಅವರು ಇವಾಗ ತನಕ ಕೂಡ ಅವ್ರ ಜೊತೆ ಮಾತ್ರ ತುಂಬ ಚೆನ್ನಾಗಿದ್ದಾರೆ. ಪ್ರತಾಪ್ ಅವ್ರ ಜೊತೆ ಚೆನ್ನಾಗಿರೋದು ಸಂಗೀತ ಅವ್ರು ಮಾತ್ರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಕ್ಲಾರಿಟಿ ಸರಿಯಾಗಿ ಕೊಡ್ತಾರೆ, ಇವತ್ತು ಪ್ರಶ್ನೆ ಕೇಳಿದ್ದು ಒಳ್ಳೇದೇ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಎಲ್ರಿಗೂ ಕೂಡ ಈ ಒಂದು ಡೌಟ್ ಇರುತ್ತಲ್ವ, ಈಗ ಇವ್ರು ಈ ಒಂದು ಕ್ವಶನ್ ಕೇಳಿದ್ದು ಸರಿ ಆಯಿತು, ಇವಾಗ ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡ್ತಾರ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರಿಗೂ ಕೂಡ ಇದೊಂದು ಕ್ವಶನ್ ಬಂದಿರ್ಬೋದು, ಬಟ್ ಮಾತಾಡೋಕ್ಕಾಗಿರಲ್ಲ ಅವ್ರಿಗೆ. ಆದರೆ ಈಗ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಡ್ತಾರೆ, ಈ ಒಂದು ಕ್ವಶನ್ ಕೇಳಿದ್ದೆ ಸರಿ ಆಯ್ತು ಅಂತೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಪ್ರತಾಪ್ಗೆ ಯಾವ ಥರ ಟ್ರೋಲ್ ಮಾಡ್ತಿದ್ರು ಮೊದಲು, ಆದರೂ ಕೂಡ ಅವನನ್ನ ತಮ್ಮ ಮಾಡಿಕೊಂಡು ಅವನ ಜೊತೆ ಇದ್ಲು. ಅವಳಿಗೆ ಜನ ಬೆಂಬಲ ಇರೋದು ಗೊತ್ತೇ ಇಲ್ಲ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಪ್ರತಾಪ್ ಅವ್ರಿಗೆ ಒಂದು ಜನ ಬೆಂಬಲ ಏನಿದೆ ಅದು ಸಂಗೀತ ಅವ್ರಿಗೆ ಗೊತ್ತೇ ಇಲ್ಲ. ಮೊದಲು ಪ್ರತಾಪ್ ಅವ್ರನ್ನ ಯಾವ ಥರ ಟ್ರೋಲ್ ಮಾಡ್ತಿದ್ರು ಅದೆಲ್ರಿಗೂ ಗೊತ್ತೇ ಇದೆ. ಅದು ಟ್ರೋಲ್ ಮಾಡೋವಾಗ ಅದನ್ನು ನೋಡಿಬಿಟ್ಟು ಕೂಡ ಒಳಗೆ ಹೋದ್ಮೇಲೆ ಈಗ ಪ್ರತಾಪ್ ಅವ್ರ ಜೊತೆ ಇದ್ದು ಪ್ರತಾಪ್ ಅವ್ರ ಜೊತೆ ತಮ್ಮ ಮಾಡ್ಕೊಂಡಿದ್ದಾರೆ, ಆ ಒಂದು ಸಂಬಂಧನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆದರೆ ಇವರು ಇಲ್ಲಿ ಕೇಳಿದಾರಲ್ವ, ಜನ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಜೊತೆ ಇದ್ದೀರಾ ಅಂಥೇಳಿ ಜಾಹ್ನವಿ ಅವ್ರು ಕೇಳಿದಾರಲ್ವ. ಹಾಗಾಗಿ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಅವ್ರನ್ನ ಜನ ಬೆಂಬಲ ಐತೆ ಅಂತ ಹೇಳಿ ಮಾಡ್ಕೊಂಡಿಲ್ಲ, ಮೊದಲು ಅವ್ರಿಗೆ ಗೊತ್ತೇ ಇದ್ದಿಲ್ಲ ಇಷ್ಟೊಂದು ಜನ ಅವ್ರನ್ನ ಬೆಂಬಲಿಸ್ತಾರ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ ಪರಿ ಎಷ್ಟೆಲ್ಲ ಟ್ರೋಲ್ ಮಾಡಿದ್ದಾರೆ, ಆ ಟ್ರೋಲ್ ಮಾಡಿದ್ರು ಕೂಡ ಪ್ರತಾಪ್ ಅವ್ರ ಜೊತೆ ತಮ್ಮ ಒಂದು ಸಂಬಂಧವನ್ನು ಉಳಿಸ್ಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರಲ್ವ. ಹಾಗಾಗಿ ಅವ್ರಿಗೇನು ಗೊತ್ತೇ ಇಲ್ಲ ಇದೆಲ್ಲ. ಆದರೆ ಈ ಥರ ಕೇಳಿರೋದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅನ್ನಿಸ್ತಿದ್ದೆ. ಜಾಹ್ನವಿ ಅವರು ಆ ಥರ ಕ್ವಶನ್ ಕೇಳಿರೋದು, ಅದಕ್ಕೆ ಇವರು ಈ ಥರ ಆನ್ಸರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಯಾವ್ಯಾವ ಥರ ಕ್ವಶನ್ಗಳನ್ನು ಕೇಳ್ತಾರೆ, ಯಾವ್ಯಾವ ಥರ ಆನ್ಸರನ್ನು ಹೇಳ್ತಾರೆ ಅದು ನೋಡಬೇಕಾಗಿದೆ ಅಷ್ಟೇ. ಸೊ ಇದಿಷ್ಟೊತ್ತು ಹೇಳಿರೋದು ನಾನು ನಮ್ಮ ಕಮೆಂಟಲ್ಲ, ಜನರ ಒಂದು ಅಭಿಪ್ರಾಯವನ್ನು ನಾನು ನಿಮ್ಮ ಮುಂದೆ ಹೇಳಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.